ಏಯ್ ಹೋಗ್ರ ಅವನ ಕೈ ಕಾಲ್ ಕಟ್ಟೆ ತಗೊಂಬನ್ನಿ. ಬೇಕಾಗಿರೋ ಲೆಕ್ಕ ಬೇಜಾನಿದೆ. ಯಾವನ್ನಾದ್ರೂ ಮುಂದೆ ಬಂದ್ರೆ ಮಕ್ಕಳ. ಏಯ್ ಶಿವ, ಯಾರ ಅಡ್ಡಕ್ ಬಂದ್ ಏನ್ ಮಾಡ್ತಾ ಇದ್ಯಾ? ನನ್ ಮೇರಿಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಅಡ್ಡ ಯಾವಂದಾದ್ರೇನೋ, ಅಡ್ಡ ಯಾವನ್ ಬಂದ್ರೇನೋ ತುಳುದಾಕದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಮೀಸೆ ತಿರುವದೆ. ಯಾಕೋ ಟೋನೇ ಚೇಂಜ್ ಆಗ್ತಾ ಇದೆ. ಬರೀ ಟೋನ್ ಅಷ್ಟೇ ಅಲ್ಲ, ಅಲ್ಲಿ ಕುಂತಿದ್ದಾಳಲ್ಲ ಅವಳು ನನ್ನ ಎಂಟೈರ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ಲು. ನಾನೆಲ್ಲ ಎಂತ ಕಚಡ ಲೋಫರ್ ಪಾಪಿ ವರ್ಸ್ಟ್ ನನ್ ಮಗ ಅಂದ್ರೆ ನನ್ನನ್ನೆಲ್ಲ ಕಾಲ್ಗಾಕೋ ಚಪ್ಪಲಿ ಬಿಡೋ ಜಾಗದಲ್ಲೂ ಬಿಟ್ಕೋಬಾರ್ದು. ಅಂತದ್ರಲ್ಲಿ ನನ್ನ ಕಾಲಿಗೆ ಬಿದ್ದು ಏನಂದ್ಲು ಗೊತ್ತಾ? ಆಶೀರ್ವಾದ ಮಾಡೋಣ ಅಂದ್ಲು. ಈ ಕೈಯಲ್ಲಿ ಎಂತೆಂತ ಪಾಪದ ಕೆಲಸ ಮಾಡಿದೀನಿ, ಒಂದಿನೂ ಕೈ ನಡಗ್ಲಿಲ್ಲ. ಆದ್ರೆ ಅವಳು ನನ್ಗೆ ರಾಖಿ ಕಟ್ಟುವಾಗ ಲೈಟ್ ಆಗಿ ಕೈ ನಡಗ್ಬಿಡ್ತು. ನಾನೇ ಶೇಕ್ ಆಗೋದೆ. ಅವಳು ನನ್ನ ಕಾಲಿಗೆ ಬಿದ್ದಾಗ ಅವಳ ಕಣ್ಣೀರ್ ನನ್ನ ಕಾಲಿಗೆ ತಾಕ್ತು. ನನ್ ತಲೆಗತ್ತಿದ್ದ ಮದ ಅಲ್ಲ, ಕಣ್ಣೀರು ತೊಳೆದು ಬಿಸಾಕ್ಬಿಡ್ತು. ಪ್ರೀತಿ ಸಂಬಂಧಗಳಲ್ಲಿ ಇಷ್ಟೊಂದು ಪವರ್ ಇದೆ ಅಂತ ಆಗ್ಲೇ ಗೊತ್ತಾಗಿದ್ದು ಫಸ್ಟ್ ಟೈಮ್. ಏನೋ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಇದಕ್ಕಿಂತ ಇದೇ ಬಾರ ಅನಿಸ್ತಾ ಇದೆ. ಚಿಕ್ಕ ವಯಸ್ಸಿಂದ ನಮ್ಮಪ್ಪ ಬರ್ತಾನೆ ಆದಂಗೆ ನಮ್ಮಣ್ಣ ಬರ್ತೇನೆ ಅನ್ನೋ ಅವಳ ನಂಬಿಕೆ ಸುಳ್ಳಾಗಬಾರ್ದು ಅಂತ ಡಿಸೈಡ್ ಆಗೋದೆ. ನಾನು ಮೋಸ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ನಮ್ಮಣ್ಣ ಅಂತ ಬಂದ್ಲಲ್ಲ, ಆ ನಂಬಿಕೆಗೆ ಮೋಸ ಮಾಡಬಾರ್ದು ಅಂತ ಫಿಕ್ಸ್ ಆಗೋದೆ. ಅದಕ್ಕೆ ಅವಳು ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ. ಇರೋದು ನಾನೇನು ಅಂತ ಪ್ರೂವ್ ಮಾಡೋದಕ್ಕಲ್ಲ, ಪ್ರತಿಯೊಬ್ಬ ತಂಗಿ ಮುಂದೆ ಅವ್ರವ್ರ ಅಣ್ಣ ಬಂದು ನಿಂತ್ರೆ ಏನಾಗುತ್ತೆ ಅಂತ ನಿನ್ನಂತ ಕಿತ್ತೋದ್ ನನ್ ಮಕ್ಳಿಗೆ ಪ್ರೂವ್ ಮಾಡೋದಿಕ್ಕೆ. ಏಯ್, ನಿನ್ನಿಂದ ಅವಳಿದ್ರೆ ನನ್ನಿಂದ ಯಾರಿದಾರೆ ಗೊತ್ತು ತಾನೆ? ಮೈ ಡ್ಯಾಡ್ ಜಬಿ ದ ಕಿಂಗ್ ಮೇಕರ್. ಎಕ್ಸ್ಟ್ರಾ ದುಡ್ಬೇಕು ಅಂದ್ರೆ ಕೇಳೋ, ಇನ್ನೊಂದ್ ಸೂಟ್ ಕೇಸ್ ಬಿಸಾಕ್ತೀನಿ. ಕೈ ಕಟ್ಟಿರೋ ದಾರ ಕಿತ್ತಾಕಿ ಅವಳನ್ನ ನೀನೇ ಕರ್ಕೊಂಡ್ಬಂದ್ ಬಿಟ್ಟೋಗ್ತಾ ಇರೋ. ಬಿ ಎ ಗುಡ್ ಫ್ರೆಂಡ್ ಬೇಬೆ.